ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೆಸರು ಕಾಳು ದೋಸೆ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಏನೆಲ್ಲ ಪದಾರ್ಥ ಬೇಕು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಮೊಳಕೆ ಕಟ್ಟಿರೋ ಹೆಸರು ಕಾಳಿದೆ. ಒಂದು ಈರುಳ್ಳಿ, ದಪ್ಪ ಸೈಜಿನ ಈರುಳ್ಳಿ ಬೇಕು, ಒಂದು ಟೊಮೊಟೊ ಬೇಕು, ಸ್ವಲ್ಪ ಚೀಸ್ ಬೇಕು, ಸ್ವಲ್ಪ ಎಣ್ಣೆ ಬೇಕು, 2 ಇಂಚಷ್ಟು ಶುಂಠಿ ಆದರೆ ಸಾಕು, ಸ್ವಲ್ಪ ಕ್ಯಾರೆಟು, ಒಂದು ಪೂರ್ತಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ, 2 ರಿಂದ 3 ಹಸಿಮೆಣಸಿನ್ಕಾಯಿ. ಇಷ್ಟು ಹೆಸರು ಕಾಳು ದೋಸೆ ಮಾಡೋಕ್ಕೆ ಬೇಕಾದರೆ ಇಂಗ್ರೀಡಿಯೆಂಟ್ಸ್. ಈಗ ರುಬ್ಬೋದಕ್ಕೆ ಹೆಸರು ಕಾಳು ಹಾಕ್ತಾ ಇದ್ದೀನಿ. ಮೂರು ಹಸಿಮೆಣಸಿನ್ಕಾಯಿ ಹಾಕಬೇಕು, ಸ್ವಲ್ಪ ಶುಂಠಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಬೇಕು. ಹೆಸರು ಕಾಳು ರುಬ್ಬಿದ್ದೀನಿ, ಇಷ್ಟು ಹದ ಇದ್ದರೆ ಸಾಕಾಗುತ್ತೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು. ನಾವು ಜಾಸ್ತಿ ಉಪ್ಪು ತಿನ್ನಲ್ವಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪ ಹಾಕ್ತಿದ್ದೀನಿ. ಇವಾಗ ಹೆಚ್ಚಿಟ್ಕೊಂಡಿದ್ನೆಲ್ಲ ತರಕಾರಿ ಅದನ್ನು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಫಸ್ಟು ಕ್ಯಾರೆಟು, ನೆಕ್ಸ್ಟು ಈರುಳ್ಳಿ ಹಾಕಬೇಕು. ಸಣ್ಣದಾಗಿ ಇಟ್ಕೋಬೇಕು, ಹಂಗಾದರೆ ದೋಸೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ತೆಗಿಯೋಕ್ಕೆ ಬರೋದಿಲ್ಲ, ಆ ಥರ ಆಗುತ್ತೆ. ಟೊಮೊಟೊ ನೋಡಿ, ಈ ಥರ ಇನ್ನೂ ಸಣ್ಣಕ್ಕೆ ಹೆಚ್ಚಿರಬೇಕು. ಇಲ್ಲ ಒಂದ್ಸತಿ ಎಲ್ಲದನ್ನು ಮಿಕ್ಸೋಣ. ಇವಾಗ ತವ ಬಿಸಿ ಆಗಿದೆ, ಇದು ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಇಲ್ಲಾಂದರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಮಾಡಬೇಕಷ್ಟೇ. ದೋಸೆ ಹಾಕಿದ್ದೀನಿ. ಈಗ ಚೀಸ್ ಹಾಕಿ ಸ್ವಲ್ಪ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೋಬೋದು, ಬೇಡ ಇಷ್ಟ ಇಲ್ಲ ಅಂತಂದರೆ ಬೇಕಾಗಿಲ್ಲ. ಅಷ್ಟನ್ನೇ ಮಾಡಿದರೂ ಚೆನ್ನಾಗೇ ಇರುತ್ತೆ. ಇವಾಗ ಮುಚ್ಚಬೇಕು, ಒಂದು 2 ನಿಮಿಷ ಬಿಡಬೇಕು. ಚೆನ್ನಾಗಿ ಬೆಂದ್ಕೋಬೇಕು ಅಂತಂದರೆ ಸಣ್ಣ ಉರಿಲಿ ಬೇಯಿಸಬೇಕು. ಇದೊಂದು 2 ನಿಮಿಷ ಬೇಯಿಸಿ, ಇಲ್ಲಾಂದರೆ ಒಳಗಡೆ ಇಟ್ಟಿಟ್ಟು ಒಂದು ಮೆತ್ತೆ ಇರುತ್ತೆ. ತಿರುಗಿಸ್ಬಿಟ್ಟು ಮುಚ್ಚಬೇಕು ಒಂದು 2 ನಿಮಿಷ. ಉರಿ ಲೋ ಫ್ಲೇಮಲ್ಲೇ ಇರಬೇಕು, ಹೈ ಫ್ಲೇಮ್ ಬೇಡ, ಇಲ್ಲಾಂದರೆ ಸೀದ್ಬಿಡುತ್ತೆ. ನೋಡಿ, ಈಗ ಹೆಸರು ಕಾಳು ದೋಸೆ ರೆಡಿಯಾಗಿದೆ. ಇದಕ್ಕೆ ಚಟ್ನಿ ಆಗಿರ್ಬೋದು, ಸಾಸ್ ಆಗಿರ್ಬೋದು, ಯಾವುದಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹಾಗೇ ತಿಂದ್ರೂ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳು ಮೊಳಕೆ ಕಾಳೆಲ್ಲ ಇಷ್ಟಪಡೋದಿಲ್ಲ, ಈ ಥರ ದೋಸೆ ಎಲ್ಲ ಮಾಡಿಕೊಟ್ರೆ ತಿಂತಾರೆ. ಒಂದ್ಸತಿ ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನನಗೆ.